ಸ್ವಪ್ನ ವೃಂದಾವನಾಖ್ಯಾನ ವಾದರಾಜರ ಮಹಿಮೆಯೇ. ಅದು ರಾಜರ ರುಜುತ್ವವನ್ನು ಜಗತ್ತಿಗೆ ಸಾರಲಿಕ್ಕೆ ಬಂದಂಥದ್ದು. ಅದನ್ನು ನಮ್ಮ ಮನೆಯಲ್ಲಿಟ್ಟು ಹರಿವಾಣದಲ್ಲಿ ಎಷ್ಟೆಷ್ಟು ಶ್ರದ್ಧೆಯಿಂದ ಪಾರಾಯಣ ಮಾಡ್ತೇವೋ, ಎಷ್ಟು ಅದರ ಅರ್ಥಾನುಸಂಧಾನ ಮಾಡ್ತೇವೋ, ಅದರೊಳಗೆ ಹೇಳಿದ್ದಾರೆ ವಾರಂ ವಾರಂ ಅನೇಕ ಬಾರಿ ಆವೃತ್ತಿ ಮಾಡ್ತೇವೋ ಅಷ್ಟಷ್ಟು ಹೊಸ ಅರ್ಥನೂ ಹೊಳಿತದೆ, ಹೊಸ ಹೊಸ ಪದಾರ್ಥಗಳೂ ಸಿಗ್ತಾವೆ, ಅಭೀಷ್ಟಗಳು ಪೂರ್ಣ ಆಗ್ತಾವೆ, ಅನಿಷ್ಟಗಳೇನಾದರೂ ಇದ್ದರೆ ಅದೂ ಪರಿಹಾರ ಆಗ್ತದೆ, ಜನ್ಮ ಜನ್ಮಗಳ ಅನಿಷ್ಟ ಇದ್ದರೆ ಅದೂ ಪರಿಹಾರ ಆಗ್ತದೆ. ಹಾಗಾಗಿ ಇವತ್ತಿನ ಕಲಿಯುಗದೊಳಗೆ ನಮ್ಮ ನಿಮ್ಮೆಲ್ಲರ ಈ ಏನೊಂದು ಜನ್ರೇಷನ್ ಇದೆ, ಇದಕ್ಕೊಂದು ಬಲಮುರಿ ಶಂಖ ಅಂದರೆ ಅದೇ ಸ್ವಪ್ನ ವೃಂದಾವನ ಆಖ್ಯಾನ ಅಂತ ಭಾವಿಸ್ಬೇಕು. ಯಾರು ಅದನ್ನು ಮನೆಯಲ್ಲಿಟ್ಟು ಅಧ್ಯಯನ ಮಾಡ್ತಾರೆ, ಪಾರಾಯಣ ಮಾಡ್ತಾರೆ, ಸಕಲಾಭೀಷ್ಟಗಳನ್ನು ಕೊಡ್ತದೆ. ಇದೇ ಅಂಶವನ್ನು ಹಿರಿಯರಾಗಿ ಹಿಂದೆ ಹೇಳಿದರು. ಯಾವ ರೀತಿ ಹೇಳಿದರು ಅಂದರೆ ಅದು ಮಧ್ವಶಾಸ್ತ್ರದ ಬಗ್ಗೆ ಹೇಳಿದರು. ಇವತ್ತು ನಾವು ಅದನ್ನು ಅರ್ಥೈಸಿಕೊಳ್ಳುವಾಗ ಮತ್ತೆ ಎರಡು ರೀತಿ ಚಿಂತಿಸ್ಬೋದು. ಒಂದು ಆಖ್ಯಾನ, ಇನ್ನೊಂದು ರಾಜರ ಕೃತಿಗಳು. ಯಾವ್ಯಾವುದು ರಾಜರ ಗ್ರಂಥಗಳು ಅಂತಿದ್ದಾವೆ, ಅದು ಯುಕ್ತಿ ಮಲ್ಲಿಕೆಯಿಂದ ಆರಂಭಿಸಿ ಎಲ್ಲ ಗ್ರಂಥಗಳು ಕೂಡ ಬಲಮುರಿ ಶಂಖ ಇದ್ದಾಗೆ. ಆ ಶಂಖವನ್ನು ಯಾರು ಆಧರಿಸ್ತಾರೆ, ಅದರ ಗುಣ ತಿಳಿದು ಪೂಜಿಸ್ತಾರೆ, ಅವರಿಗೆಲ್ಲ ಅಭೀಷ್ಟಗಳು ಪೂರ್ಣ ಆಗ್ತಾವೆ ಅಂತ ಅನುಸಂಧಾನ ಮಾಡಬೇಕು.